ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಐಶ್ವರ್ಯ ಹೇಳಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೆಸರು ಕಾಳ ಜೊತೆ ಸಬ್ಬಸ್ಗಿ ಸೊಪ್ಪು ಹಾಕಿ ಪಲ್ಯ ಮಾಡ್ತೀನಿ ನೋಡ್ರಿ. ಬರೀ ಕಾಳು ಪಲ್ಯ ಮಾಡಿದ್ರೆ ಇಷ್ಟ ಆಗಲ್ಲ, ಅದ್ರ ಜೊತೆ ಸಬ್ಬಸ್ಗಿ ಸೊಪ್ಪು ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರ್ತೈತಿ, ಇನ್ನೂ ಚೆನ್ನಾಗಿ ಬರ್ತೈತಿ. ಅದು ನಾವು ಸಬ್ಬಸ್ಗಿ ಸೊಪ್ಪು ಬೇರೆನೂ ಮಾಡ್ಬೋದು, ಹೆಸರು ಕಾಳು ಹಾಕಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಬರೀ ಇವಾಗ ನಾನು ಹೇಳಿಕೊಡ್ತೀನಿ. ಅದ್ರ ಜೊತೆಗೆ ನಾನು ಕ್ಯಾರೆಟ್ ಚಟ್ನಿನೂ ಮಾಡ್ತೀನಿ, ಅದನ್ನ ಆಮೇಲೆ ಹೇಳ್ಕೊಡ್ತೀನಿ. ಮೊದಲು ಕಾಳು ಪಲ್ಯ ಸೊಪ್ಪು ಹಾಕಿ ಮಾಡೋದನ್ನ ಹೇಳ್ಕೊಡ್ತೀನಿ ಬರ್ರಿ. ಇವಾಗ ಗ್ಯಾಸ್ ಹಚ್ಕೊಂಡನು. ಅದಕ್ಕೆ ನಾನು ಕಾಳು ಹೊರಗೆ ತೆಗೆದು ಮಾಡಂಗಿಲ್ಲ. ನಾನು ಗ್ಯಾಸ್ನಾಗ ಕಾಳು ಕುದಿಸ್ಕೊತೀನಿ. 2 ಚಮಚ ಎಣ್ಣೆ ಹಾಕಿದೆ ನೋಡ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯಬೇಕು. ಕುಕ್ಕರಲ್ಲೇನೆ ಕಾಳು ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೀ. ಎಣ್ಣೆ ಕಾದೈತೆ ನೋಡ್ರಿ. ಇವಾಗ ಸಾಸಿವೆ ಹಾಕೋತೀನಿ. ಸ್ವಲ್ಪ ಕಾಯಬೇಕು ಎಣ್ಣೆ. ಜೀರಿಗೆ ಹಾಕ್ತೀನಿ ನೋಡ್ರಿ. ಒಂಚೂರು ಅರಿಶಿನ ಪೌಡರ್ ಹಾಕ್ತೀನಿ ಅದಕ್ಕೆ. ಆನಂತರ ನಾನು ಹಿಂಗ್ ಹಾಕ್ತೀನಿ. ಸ್ವಲ್ಪ ಹಿಂಗ್ ಹಾಕಿದ್ಮೇಲೆ ಕರಿಬೇವು ಸೊಪ್ಪು ಹಾಕ್ತೀನಿ. ಈರುಳ್ಳಿ ಹಾಕ್ತೀನಿ ಇದಕ್ಕೆ. ಈ ತರ ಮಾಡ್ಕೊಂಡ್ ತಿನ್ರಿ, ಭಾಳ ಚಲೋ ಆಕತಿ. ಸಬ್ಬಸ್ಗಿ ಸೊಪ್ಪು ಹೊರಗಡೆ ಮಾಡೋದಕ್ಕಿಂತನೂ ಕಾಳು ಪಲ್ಯದೊಳಗೆ ಹಾಕಿ ಮಾಡ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ. ಇನ್ನೊಂದು ತೊಗರಿ ಬೇಳೆ ನೆನೆಸಿಟ್ಟು ಅದಕ್ಕೂ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕ್ರಿ. ಈ ಹೆಸರು ಕಾಳಾಗ ಮೆಂತ್ಯ ಸೊಪ್ಪನ್ನ ಹಾಕಿ ಮಾಡುದ್ರಿ, ಅದು ಚಲೋ ಆಕತಿ. ತುಂಬಾ ತರ ಪಲ್ಯಗಳು ಮಾಡ್ಬೋದ್ರಿ. ಕಾಳುಗಳು, ಹೆಸರು ಕಾಳಿಗೆ ಸಬ್ಬಸ್ಗಿ ಹಾಕ್ಬೋದು, ಮೆಂತ್ಯ ಸೊಪ್ಪನ್ನು ಹಾಕ್ಬೋದು. ಇವಾಗ ಇದಾಗಿದೆ. ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋದು ಟೊಮೆಟೊ ಹಾಕ್ತೀನಿ ನೋಡ್ರಿ. ಇದು ಟೊಮೆಟೊ ಸ್ವಲ್ಪ ಇದು ಆಗ್ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕ್ತೀನಿ ನೋಡ್ರಿ. ಇಷ್ಟು ಉಪ್ಪು ಹಾಕ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಟೊಮೆಟೊ ಸ್ವಲ್ಪ ಇದು ಅದು ಸಾಕು. ಯಾಕಂದ್ರೆ ನಾನು ಒಂದು ವಿಸಿಲ್ ಹೊಡಿಸ್ತೀನಲ್ಲ, ಅವಾಗ ಟೊಮೆಟೊ ಎಲ್ಲ ಹಣ್ಣಾಗ್ಬಿಡ್ತಾರೆ ಅದ್ರಾಗನ. ನೋಡ್ರಿ, ಇಷ್ಟಾದ್ರೆ ಸಾಕಿದು. ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಇದಾದ್ರೆ ಸಾಕು. ಇದಕ್ಕೆ ನಾನು ಇವಾಗ ಅರ್ಧ ಕಟ್ ತೊಗೊಂಡಿನಿ. 1 ಕಪ್ ತೊಗೊಂಡಿಲ್ಲ, ಅರ್ಧ ಕಟ್ಟು ಸಬ್ಬಸ್ಗಿ ಸೊಪ್ಪನ್ನ ಹಾಕ್ತೀನಿ ನೋಡ್ರಿ ಇದ್ರಾಗ. ಇದು ನಮ್ಮೂರಾಗ ನಮ್ಮ ಮನೆಯವ್ರ ಸಂತಿ ಊರಿಗೆ ಹೋಗಿದ್ರಲ್ಲ, ಅಲ್ಲಿ ಸಂತ್ಯಾಗ ತಂದಾರು. ನಾಟಿದು ಐತಿದು ಸಬ್ಬಸ್ಗಿ ಸೊಪ್ಪು. ಇದೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಉಪ್ಪು ಎಲ್ಲ ಕಡೆ ಕೊಡ್ಬೇಕು. ಇವಾಗ ಇದಕ್ಕೆ ನಾನು ಎಲ್ಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಕಾಳು ಹಾಕ್ತೀನಿ ನೋಡ್ರಿ, ಹೆಸರು ಕಾಳು. ಹೆಸರು ಕಾಳು ಹಾಕಿ ಮಿಕ್ಸ್ ಮಾಡೀನಿ. ನೋಡ್ರಿ, ಎಲ್ಲ ಮಿಕ್ಸ್ ಆಗೈತಿ. ಇದಕ್ಕೆ ನಾನು ಇವಾಗ ಖಾರ ಪುಡಿ ಹಾಕೋತೀನಿ ನೋಡ್ರಿ. ಮಸಾಲೆ ಮಾಡಿ ಸಾಂದ್ ಐತಿ ಚಮಚರಿ ಇದು. ಇದರಲ್ಲೇ ಸ್ವಲ್ಪ ಖಾರ 4 ಚಮಚ ಹಾಕೋತೀನಿ ನೋಡ್ರಿ. ಇದಕ್ಕೆ ಕಾಳು ಪಲ್ಯ ಸಬ್ಬಸ್ಗಿ ಐತಲ್ಲ, ಸಾಕಷ್ಟು. ಎಲ್ಲ ಮಿಕ್ಸ್ ಮಾಡಿ 1 ಅಥವಾ 2 ವಿಸಿಲ್ ಹೊಡ್ಸಿದ್ರೆ ಸಾಕು. ಭಾಳ ಅಂದ್ರೆ ಭಾಳ ಚಲೋ ಆಕತ್ರಿ ಇದು. ಅರ್ಜೆಂಟಿಗೆ ಎಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕೋಬೇಕು ನೋಡ್ರಿ ಕುಕ್ಕರ್ನಾಗ. ಹೊರಗೆ ಕಾಳು ಕುದಿಸಿ ಆಮೇಲೆ ಸೊಪ್ಪು ಮಾಡಿಕೊಂಡು ಮಾಡೋಕ್ಕಿಂತ
ಇದಕ್ಕೆ 1 ಲೋಟ ನೀರು ಹಾಕ್ತೀನಿ ನೋಡ್ರಿ. ಒಂದು ನೋಡ್ಕೊಂಡು ಹಾಕೋಣ ಅದು ಕುಕ್ಕರ್ಗೆ. ನೋಡ್ರಿ ಇಷ್ಟೇ ಪಲ್ಯ. ಈಗ 2 ವಿಸಿಲ್ ಹೊಡಿಸಿದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಇಷ್ಟ ಆಗಿತ್ತು, ರೆಡಿ ಆಗೈತ್ರಿ ಇದು. ಇದನ್ನೊಂದು 2 ವಿಸಿಲ್ ಹೊಡಿಸಿ ಚಟ್ನಿ ಮಾಡ್ಕೊಳ್ತೀನಿ ನೋಡ್ರಿ. ಬೇರೆ ಇವಾಗ ಇದನ್ನ ಕುಕ್ಕರ್ ಹಾಕಿ ಮುಚ್ಚಿಬಿಡ್ತೀನಿ. ವಿಸಿಲ್ ಹೊಡಿಸ್ತೀನಿ ಇದಕ್ಕೆ. ಈಗ ಕ್ಯಾರೆಟ್ ಚಟ್ನಿ ಮಾಡ್ಕೊಂಡ್ ಬರ್ತೀನಿ ಬರ್ರಿ. ಇವಾಗ ನಾನು ಕ್ಯಾರೆಟ್ ಚಟ್ನಿ ಮಾಡ್ತೀನಿ ನೋಡ್ರಿ. ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಸ್ವಲ್ಪ ಅದು ಒಗರು ಇರ್ತೈತಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ ನೋಡ್ರಿ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಡ್ ಬರ್ತೇನೆ ನೋಡ್ರಿ. ಇದಕ್ಕೆ ನಾನು ಸ್ವಲ್ಪ ಖಾರದ ಪೌಡರ್ ಹಾಕೋತೀನಿ ನೋಡ್ರಿ. ಖಾರ ಎಷ್ಟು ಬೇಕು ನಿಮ್ಗೆ ಅಷ್ಟು ಹಾಕೊಳ್ರಿ. ನಾನು 1 ಚಮಚ ಅಷ್ಟು ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ಖಾರ ಇಷ್ಟೇ ಸಾಕು. ಇದಕ್ಕೆ ಇದನ್ನಂದ್ರ ಇದೇನೈತಿ, ಕ್ಯಾರೆಟ್ ಸ್ವಲ್ಪ ದಪ್ಪ ತರಿ ಇರುತ್ತೆ. ಒಂದ್ ಸುತ್ತ 2 ಲೆಫ್ಟ್ ರೈಟ್ ಮಾಡ್ಕೊಂಡ್ ಬಿಟ್ರ ಚಲೋ ಆಕತ್ರಿ. ಇದು ರುಬ್ಕೊಂಡ್ ಬರ್ತೀನಿ ನೋಡ್ರಿ. ಇದನ್ನ ನೋಡ್ರಿ ಇವಾಗ ಇದನ್ನ ತುರ್ಕೊಂಡ್ ಬಂದಿನಿ ನೋಡ್ರಿ. ಕ್ಯಾರೆಟ್ ಮಿಕ್ಸಿ ಮಾಡ್ಕೊಂಡ್ ಬಂದಿನಿ. ಈ ತರ ಆಗ್ಬೇಕು ನೋಡ್ರಿ. ಅಷ್ಟೇ ಇದು ತರಿ ಚಲೋ ಇರ್ತೈತಿ ನೋಡ್ರಿ ತಿನ್ನಾಕ್ನು. ಇದನ್ನ ತಕ್ಕೋತೀನಿ ನಾನು ಇವಾಗ. ಇದಕ್ಕ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಮ್ಯಾಲ. ನೋಡಿ ರುಚಿಯಾದ ಕ್ಯಾರೆಟ್ ಚಟ್ನಿ ರೆಡಿ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ತುಂಬಾ ಚಲೋ ಇರ್ತೈತ್ರಿ ಪಲ್ಯ. ನೋಡ್ರಿ ಈಗ ನಿನ್ನೆ ಉಪ್ಪಿನಕಾಯಿ ಹಾಕಿದ್ನಲ್ಲ, ಎಷ್ಟು ಚಲೋ ಆಗೈತಿ ನೋಡ್ರಿ. ಈಗ ಆಲ್ರೆಡಿ ಅರ್ಧ ನಮ್ನೆ ತಿಂದಾರ. ಇವಾಗ ನೋಡ್ರಿ ಇದು ಎಣ್ಣೆ ಮತ್ತು ಅದ್ರ ರಸ ಬಿಟ್ಟಿದೆ ನೋಡ್ರಿ. ತುಂಬಾ ಅಂದ್ರೆ ತುಂಬಾ ಚಲೋ ಆಗ್ಯಾವು. ಒಂದ್ ಬಟ್ಲಕ್ ಹಾಕೊಂಡ್ ತೋರಿಸ್ ನೋಡ್ರಿ ಮಗ. ನೋಡ್ರಿ ಅದ್ರ ಹೆಂಗಿದೆ ನೋಡಿ, ಎಷ್ಟು ಚಲೋ ಬಂದ ನೋಡ್ರಿ ಉಪ್ಪಿನಕಾಯಿ. ಇವಾಗ ಬಿಸಿ ಚಪಾತಿ, ಸಬ್ಬಕ್ಕಿ ಸೊಪ್ಪಿನ, ಆಮೇಲೆ ಅದ್ರ ಜೊತೆ ಹೆಸರು ಕಾಳು ಪಲ್ಯ ಮಿಕ್ಸ್ ಮಾಡಿದ ಪಲ್ಯ ಮಾಡಿದೀನಿ. ಆಮೇಲೆ ಇದಕ್ಕೆ ಕ್ಯಾರೆಟ್ ಚಟ್ನಿ ಮಾಡಿದೀನಿ. ನೀನು ಮಾಡಿದ್ನಲ್ರಿ ಉಪ್ಪಿನಕಾಯಿ, ಕಹಿ ಮೆಕ್ಕಿಕಾಯಿ ಉಪ್ಪಿನಕಾಯಿ ಆಗೈತಿ ನೋಡ್ರಿ. ಇದು ಭಾಳ ಅಂದ್ರೆ ಭಾಳ ಇದು ಆಗಿಬಿಟ್ಟೈತಿ. ಇವತ್ತು ಚಲೋ ಭಾಳ ಆಗೈತಿ. ಒಂದ್ ಅರ್ಧ ನಮ್ಮ ಮನೆಯವ್ರು ಖಾಲಿ ಮಾಡಿಬಿಟ್ಟಾರ ಎಲ್ಲಾರು ಹುಡುಗರು. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನ್ರಿ. ಧನ್ಯವಾದಗಳು ರೀ.